ಒಂದಿನ ರೋಡಲ್ಲಿ ಹೋಗ್ತಿರುವಾಗ ಸಡನ್ ಆಗಿ ಒಂದು ಫೆಮಿಲಿಯರ್ ಸೌಂಡ್ ಕಿವಿಗೆ ಬಿತ್ತು. ಅರೆ, ಈ ಸೌಂಡ್ ನಾನು ಚಿಕ್ಕವಳಿರುವಾಗ ತುಂಬಾ ಸಲ ಕೇಳಿದ್ದೀನಲ್ಲ, ಯಾವ್ದಿದ್ ಸೌಂಡು ಅಂತ ಕ್ಯೂರಿಯಾಸಿಟಿನಲ್ಲಿ ಹಿಂದೆ ತಿರುಗಿ ನೋಡಿದ್ರೆ ಅದೇ ಗಾಡಿ, ಅದೇ ಬೆಲ್ ಸೌಂಡು, ಅದೇ ನಗು ಮುಖ, ಅದೇ ಅಂಕಲು ಸೋನ್ ಪಾಪುಡಿ ಮತ್ತೆ ಶುಂಠಿ ಮಿಠಾಯಿನ ಮಾಡ್ಕೊಂಡು ಬರ್ತಾ ಇದ್ರು. ತಕ್ಷಣ ನಾನು ದೊಡ್ಡೋಳು ಅನ್ನೋದನ್ನು ಮರೆತು ಅವತ್ತಿನ ತರ ಚಿಕ್ಕ ಮಗುವಿನ ತರ ಹೋಗಿ ನಾನು ಕೂಡ ತಗೊಂಡು ತಿಂದ ತಕ್ಷಣ ನನ್ನ ಚೈಲ್ಡ್ಹುಡ್ ಡೇಸಿಗೆ ಕರ್ಕೊಂಡು ಹೋಗ್ಬಿಟ್ಟು ಪ್ರತಿದಿನ ಸ್ಕೂಲ್ ಮುಗಿತಿದ್ದ ಹಾಗೇನೆ ನಮ್ಮ ಸ್ಕೂಲ್ ಮುಂದೆ ಬಂದು ನಿಂತಿರ್ತಾ ಇದ್ರು. ಬೇರೆ ದಿನಗಳಲ್ಲಿ ನಮ್ಮ ಮನೆ ಹತ್ರ ಕೂಡ ಕಾಣಿಸ್ತಿದ್ರು ಇದೇ ಅಂಕಲ್. ಆಗ ನಾವು ನಮ್ಮ ಫ್ರೆಂಡ್ಸು ಕಸಿನ್ಸು ಎಲ್ಲ ಇದನ್ನ ತಗೊಂಡು ತಿನ್ನೋದ್ರಲ್ಲಿ ಖುಷಿನೇ ಬೇರೆ. ಯಾಕೆಂದ್ರೆ ನಮಗೆ ಸ್ನಾಕ್ಸ್ ಅಂತ ಸಿಗ್ತಾ ಇದ್ದಿದ್ದು ಈ ಅಜ್ಜಿ ಕೂದಲು ಮಾತ್ರ ಆ ಟೈಮಲ್ಲಿ. ಸೊ ಅವತ್ತಿಂದ ಇವತ್ತವರೆಗೂ ಏನು ಚೇಂಜ್ ಆಗಿಲ್ಲ. ಅದೇ ಟೇಸ್ಟ್, ಅದೇ ಮೆಮೊರೀಸ್ ಎಲ್ಲ ನೆನ್ಸ್ಕೊಂಡ್ರೆ ಖುಷಿ ಆಗುತ್ತೆ. ಯಾಕಂದ್ರೆ ಈ ತರ ಸಣ್ಣ ಸಣ್ಣ ವಿಷಯದಲ್ಲಿ ಸಿಗೋ ಖುಷಿನೇ ಬೇರೆ. ಅದನ್ನ ನಾವ್ ಯಾವತ್ತೂ ಮರೆಯಕ್ ಆಗೋದಿಲ್ಲ. ಸೊ ಯಾರೆಲ್ಲ ನೀವು ಹಾಸನಲ್ಲಿ ಇದೇ ಅಂಕಲ್ನ ತುಂಬಾ ವರ್ಷದಿಂದ ನೋಡಿದ್ದೀರಾ, ಇವ್ರ ಹತ್ರ ಅಜ್ಜಿ ಕೂದಲು ತಗೊಂಡು ತಿಂದಿದ್ದೀರಾ, ಅವರೆಲ್ಲ ಈ ವಿಡಿಯೋನ ಲೈಕ್ ಮಾಡಿ.